ನಮಸ್ಕಾರ ವೀಕ್ಷಕರೇ, ನಮ್ಮ ಗೂಲಿ ಸುಡ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಬನ್ನಿ, ಈ ದಿನ ನಾವು 2025ರ ನವೆಂಬರ್ ತಿಂಗಳಿನ ಸಿಂಹ ರಾಶಿಯ ಫಲಾಫಲಗಳನ್ನು ತಿಳಿಯೋಣ. ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ. ನವೆಂಬರ್ 1ರಿಂದ 16ರವರೆಗೆ ಸೂರ್ಯನು ನಿಮ್ಮ 3ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ. ಧೈರ್ಯ ಮತ್ತು ಸಂವಹನಕ್ಕೆ ಸಹಾಯ ಮಾಡಬಹುದು. ಆದರೆ ಸೂರ್ಯನು ನೀಚ ಸ್ಥಾನದಲ್ಲಿ ಇರುವುದರಿಂದ ಫಲಿತಾಂಶಗಳು ಸರಾಸರಿಯಾಗಿರಬಹುದು. ನವೆಂಬರ್ 17ರಿಂದ ಸೂರ್ಯನು 4ನೇ ಭಾವಕ್ಕೆ ಅಂದರೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಮನೋಭಾವ ಮತ್ತು ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಏರುಪೇರನ್ನು ಉಂಟು ಮಾಡಬಹುದು. ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಿಸಿದಂತೆ ಮಂಗಳ ಗ್ರಹ ನಿಮ್ಮ 4ನೇ ಭಾವದಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಇರುವುದರಿಂದ ಕೆಲಸದ ವಿಷಯಗಳಲ್ಲಿ ಮಿತವಾದ ಉತ್ಸಾಹ ಮತ್ತು ಚಲನೆಯನ್ನು ಕಾಣಬಹುದು. ಸಂವಹನ ಉತ್ತಮವಾಗಿರಬಹುದು, ಆದರೆ ಸ್ಪಷ್ಟತೆ ಕೊರತೆಯಾಗಬಹುದು. ಕೆಲಸದ ಸ್ಥಳದಲ್ಲಿ ಆಂತರಿಕ ಬದಲಾವಣೆಗಳು ಅಥವಾ ಮನೆ ಆಧಾರಿತ ಯೋಜನೆಗಳು ಸಾಧ್ಯತೆ ಇವೆ. ಇನ್ನು ಹಣಕಾಸಿಗೆ ಸಂಬಂಧಿಸಿದಂತೆ ಹಣಕಾಸು ಸ್ಥಿತಿ ಸ್ಥಿರವಾಗಿರಬಹುದು, ಆದರೆ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ಮಧ್ಯ ನವೆಂಬರ್ ನಂತರ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯವಾಗಿರಬೇಕು. ಆರ್ಥಿಕ ಯೋಜನೆ ಮತ್ತು ಬಜೆಟ್ ಮಾಡುವುದು ಉತ್ತಮ. ಪ್ರೇಮ ಮತ್ತು ಸಂಬಂಧಗಳು ಏಕಾಂಗಿಗಳಾಗಿ ಹೊಸ ಅವಕಾಶಗಳನ್ನು ಕಾಣಬಹುದು. ದಾಂಪತ್ಯ ಜೀವನದಲ್ಲಿ ಸಂವಹನ ಮತ್ತು ಸಹಾನುಭೂತಿ ಮುಖ್ಯವಾಗುತ್ತದೆ. ಕುಟುಂಬ ಸಂಬಂಧಿತ ವಿಷಯಗಳು ಹೆಚ್ಚು ಗಮನ ಸೆಳೆಯಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ನವೆಂಬರ್ 17ರ ನಂತರ ಆರಾಮ ಮತ್ತು ಸಮತೋಲನ ಕಾಪಾಡುವುದು ಮುಖ್ಯ. ಆಹಾರ ಮತ್ತು ನಿದ್ರೆ ಸರಿಯಾಗಿ ಪಾಲಿಸುವುದು ಉತ್ತಮ. ಪ್ರಮುಖ ದಿನಾಂಕಗಳನ್ನು ನೆನಪಿಡಿ. ನವೆಂಬರ್ 1ರಿಂದ 16ರವರೆಗೆ ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಉತ್ತಮ ದಿನವಾಗಿರುತ್ತದೆ. ನವೆಂಬರ್ 17ರಿಂದ 30ರವರೆಗೆ ಮನೋವೀಕ್ಷಣೆ ಮತ್ತು ಕುಟುಂಬದ ವಿಷಯಗಳಿಗೆ ಒತ್ತು ನೀಡಬೇಕಾಗುತ್ತದೆ. ಇಂತಹದ್ದೇ ಇನ್ನಷ್ಟು ಮಾಹಿತಿಗಳನ್ನು ತಿಳಿಯಲು ಈ ಕೂಡಲೇ ಈ ನಮ್ಮ ಗೂಲಿ ಸೋಡಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಬಟನ್ ಒತ್ತಿ. ಶುಭವಾಗಲಿ.